ಪಶ್ಚಿಮ ಗೋಡೆ ಹಾಗೂ ಅಲ್ಲಿದ್ದಂತಹ ಇನ್ನೂ ಹಲವಾರು ಧಾರ್ಮಿಕ ಸ್ಥಳಗಳೇನಿದೆ ಅಲ್ಲಿಗೆ ಇವರಿಗೆ ಯಹೂದಿಗಳಿಗೆ ಆ್ಯಕ್ಸಸ್ ಇರೋದಿಲ್ಲ. 1949 ಆರ್ಮಿಸ್ಟೈಸ್ ಅಗ್ರಿಮೆಂಟ್ನಲ್ಲಿ ಇವರಿಗೆ ಅಂದರೆ ಯಹೂದಿಗಳಿಗೆ ಅಲ್ಲಿ ಪರ್ಮಿಷನ್ ಕೊಡಬೇಕು ಅಂತ ಹೇಳಿದ್ರೂ ಈ ಜೆರುಸಲೆಮ್ ನಗರ ಏನಿದೆ ಅದು ಜಾರ್ಡನ್ನ ಕಂಟ್ರೋಲ್ ಇರುತ್ತೆ, ಅವರು ಅದಕ್ಕೆ ಪರ್ಮಿಷನ್ ನೀಡೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಯುದ್ಧದಲ್ಲಿ ಗೆದ್ದ ನಂತರ ಯಹೂದಿಗಳಿಗೆ ಜೆರುಸಲೆಮ್ನಲ್ಲಿರುವಂತಹ ಅವರ ಪವಿತ್ರ ಸ್ಥಳವಾದಂತಹ ವೆಸ್ಟರ್ನ್ ವಾಲ್ನಲ್ಲಿ ಪ್ರೇಯರ್ ಮಾಡೋದಕ್ಕೆ ಅನುಮತಿ ಸಿಗುತ್ತೆ. ಅದೇ ರೀತಿ ಈ ಹೆಬ್ರಾನ್ನಲ್ಲಿದ್ದಂತಹ ಕೇವ್ ಆಫ್ ಪೇಟ್ರಿಯಟ್ಸ್ ಅಲ್ಲಿ ಅದು 2ನೇ ಪವಿತ್ರವಾದ ಸ್ಥಳ, ಅಲ್ಲಿಯೂ ಕೂಡ ಇವರಿಗೆ ಪ್ರೇಯರ್ ಮಾಡೋದಕ್ಕೆ ಅವಕಾಶ ದೊರೆಯುತ್ತೆ. ಅಷ್ಟೇ ಅಲ್ಲದೆ ಬೇರೆ ನಗರಗಳು ಬೆತ್ಲೆಹೆಮ್ನಲ್ಲಿದ್ದಂತಹ ರಾಜೆಲ್ ಸ್ಟಾಂಬ್ ಮತ್ತು ಇನ್ನೂ ಹಲವೆಡೆ ಅವರಿಗೆ ತಾವು ಪ್ರೇಯರ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಇದು ಒಂದು ದೊಡ್ಡ ವಿಕ್ಟ್ರಿ ಇಸ್ರೇಲ್ಗೆ. ಹಲವಾರು ವರ್ಷಗಳಿಂದ ಅವ್ರಿಗೆ ಆ್ಯಕ್ಸೆಸ್ ಇರಲಿಲ್ಲ, ಈಗ ಇವುಗಳಿಗೆಲ್ಲ ಅವ್ರಿಗೆ ಆ್ಯಕ್ಸೆಸ್ ಸಿಕ್ತು. ಅದೇ ರೀತಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಈ ಇಸ್ರೇಲ್ ಇದರೊಳಗೆ ಗೆದ್ದಿದ್ದರಿಂದ ಈಗ ಯಹೂದಿಗಳು ವಿಶ್ವದಾದ್ಯಂತ ಚದುರಿ ಹೋಗಿದ್ರು. ಅಂದರೆ ಈ ಪಾಶ್ಚಿಮಾತ್ಯ ದೇಶದಲ್ಲಿದ್ದಂತಹ ಯಹೂದಿಗಳು ಅಮೇರಿಕಾ, ಬ್ರಿಟನ್, ಫ್ರಾನ್ಸ್ ಇಲ್ಲಿದ್ದವರೆಲ್ಲ ವಾಪಸ್ಸು ಇಸ್ರೇಲ್ ಬರೋದಕ್ಕೆ ಶುರು ಮಾಡಿದ್ರು. ಇದು ಒಂದು ಕಡೆ ಆದರೆ ಈಗ ಅರಬ್ ರಾಷ್ಟ್ರದಲ್ಲಿ ಇದ್ದಂತಹ ಮೈನಾರಿಟೀಸ್ ಆದಂತಹ ಯಹೂದಿಗಳಿಗೆ ಆದಂತಹ ತೊಂದರೆಗಳೇನು ಅಂದರೆ ಇಲ್ಲಿದ್ದಂತಹ ಯಹೂದಿಗಳ ಮೇಲೆ ಅರಬ್ಬರು ಅಟ್ಯಾಕ್ ಮಾಡ್ತಾರೆ. ಇದು ಒಂದು ಕಡೆ. ಈಗ ಇಸ್ರೇಲ್ಗೆ ಈ ಯುದ್ಧದಲ್ಲಿ ಗೆದ್ದು ತನ್ನ ಸಾಮರ್ಥ್ಯವನ್ನು ತೋರಿಸ್ಕೊಳ್ತು. ಈಗ ಅರಬ್ ರಾಷ್ಟ್ರಗಳು 3ನೇ ಬಾರಿ ಸೋಲನ್ನು ಅನುಭವಿಸಿ ಅವರಿಗೆ ಅವಮಾನ ಆಗುತ್ತೆ. ಅದರೊಳಗೆ ಈ ಈಜಿಪ್ಟ್ನ ಅಧ್ಯಕ್ಷರಾದಂತಹ ಅಬ್ದಲ್ ನಜರ್ ಏನಿದ್ದಾರೆ ಅವರು ಯುದ್ಧದ ನಂತರ ರಿಸೈನ್ ಮಾಡ್ತಾರೆ. ಆದರೆ ಅವರ ಸಪೋರ್ಟರ್ಸ್ ಏನಿದ್ದಾರೆ ಅವರು ಒಂದು ತುಂಬ ವಿರೋಧನ ವ್ಯಕ್ತಪಡಿಸಿದ್ರಿಂದ ಅವರು ಮತ್ತೆ ಅಧ್ಯಕ್ಷರಾದರು. ಆದರೆ ಇದೆಲ್ಲವನ್ನು ನೋಡ್ತಾ ಇದ್ದಂತಹ PLO ಏನಿದ್ದಾರೆ ಅವ್ರಿಗೆ ತುಂಬ ಅಸಮಾಧಾನ ಆಗುತ್ತೆ. ಯಾಕಂದರೆ ಈ ಅರಬ್ ರಾಷ್ಟ್ರಗಳನ್ನೆಲ್ಲ ನಂಬಿಕೊಂಡು ಏನು ಪ್ರಯೋಜನ ಇಲ್ಲ, ನಾವೇ ಏನಾದರೂ ಮಾಡಬೇಕು ಅಂತ ಅವರು ಮುಂದೆ ಹಲವಾರು ಭಯೋತ್ಪಾದಕ ಕೃತ್ಯಗಳನ್ನು ಎಸಗಿದ್ರು. ಉದಾಹರಣೆಗೆ 1972ರಲ್ಲಿ ಅವರು ಇಡೀ ವಿಶ್ವವನ್ನೇ ತಮ್ಮ ಗಮನವನ್ನು ಸೆಳೆದಂತಹ ಮ್ಯೂನಿಚ್ನಲ್ಲಿ ಉಂಟಾದಂತಹ ಒಂದು ಹತ್ಯೆ, ಅಂದರೆ 11 ಜನ ಇವರು ಆಟಗಾರರನ್ನು ಕೊಲೆ ಮಾಡಿದ್ರು. ಇದು ಇಡೀ ವಿಶ್ವವನ್ನೇ ತುಂಬ ಅಚ್ಚರಿಗೆ ಒಳಪಡಿಸ್ತು. ಈ ರೀತಿ ಮುಂದೆ ಹಲವಾರು ಘಟನೆಗಳು ನಡೆಯುತ್ತೆ. ಇವೆಲ್ಲ ಅಂದರೆ 1968ರಲ್ಲಿ ಇಸ್ರೇಲ್ ಅವರ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಹಾಗೂ ಅಲ್ ಅಕ್ಸ್ ಮಸೀದಿ ಏನಿದೆ ಅಲ್ಲಿ ಕೆಲವೊಂದು ದುರಂತಗಳು ನಡೆಯುತ್ತೆ. ನಂತರ ರಾಬತ್ ಸಮ್ಮೇಳನ, ಅದಾದ ನಂತರ ನಡೆದಂತಹ ಈ ಒಲಿಂಪಿಕ್ಸ್ನಲ್ಲಿ ನಡೆದಂತಹ ಹತ್ಯೆ, ಹೀಗೆ ಒಂದೊಂದೇ ವಿಷಯಗಳು ನಡೀತಾ ಅದು 4ನೇ ಯುದ್ಧಕ್ಕೆ ದಾರಿ ಮಾಡಿಕೊಡುತ್ತೆ.